ಇಡೀ ವಿಶ್ವ ಮತ್ತೊಮ್ಮೆ ಆತಂಕಕ್ಕೊಳಗಾಗ್ತಾ ಇದೆ. ಯಾಕೆಂದ್ರೆ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಶುರುವಾಗಿರುವಂತದ್ದು, ಹರ್ಮುಜ್ ಸ್ಟ್ರೈಟ್ ಬಂದಾಗಿರುವಂತ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ತೀವ್ರಗೊಳ್ತಾ ಇದೆ ಸಂಘರ್ಷ. ಇರಾನ್ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇರಾನ್ನ 140 ಸ್ಥಳಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ. ಈ ಯುದ್ಧ ಈಗ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಅಮೆರಿಕ ದಾಳಿಗೆ ಇರಾನ್ ಕೂಡ ಪ್ರತ್ಯುತ್ತರ. ಕುವೈತ್ನಲ್ಲಿನ US ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. 3 ಸೇನಾ ಅಧಿಕಾರಿಗಳ ಸಾವಿನ ಶಂಕೆ ಕೂಡ ಇರುವಂತದ್ದು. ಕುವೈತ್ನಲ್ಲಿ ಮೊಳಗ್ತಾ ಇರುವಂತದ್ದು ಸೈರನ್ಗಳು. ಕುವೈತ್ನಲ್ಲಿನ ಆಯಿಲ್ ಪ್ಲಾಂಟ್ಗಳು ಟಾರ್ಗೆಟ್ ಮಾಡಲಾಗಿದೆ. ಹರ್ಮುಜ್ ಬಂದಾಗಿದೆ. ಹರ್ಮುಜ್ ಬಂದಾಗಿಲ್ಲ ಅಂದ್ರೆ ಇವ್ರು ಯುದ್ಧ ಯಾರಾದ್ರೂ ಮಾಡ್ಕೊಳ್ಳಿ, ಹೆಂಗಾದ್ರೂ ಮಾಡ್ಕೊಳ್ಳಿ, ಯಾರು ಕ್ಯಾರೆ ಅಂತ ಇರಲಿಲ್ಲ. ಆದ್ರೆ ಹರ್ಮುಜ್ ಸ್ಟ್ರೈಟ್ ಇದೆಯಲ್ಲ, ಅದು ಇಡೀ ವಿಶ್ವಕ್ಕೆ 20% ಅಷ್ಟು ಆಯಿಲ್ ಅನ್ನ ಸರಬರಾಜು ಮಾಡುವಂತ ಮಾರ್ಗ. ಅದು ಬಂದಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ತೈಲದ ದರ ಜಾಸ್ತಿ ಆಗುತ್ತೆ. 125 130 ಹೋಗಿದ್ದಂಥದ್ದು ಒಂದೇ ಸಲ 70ಕ್ಕೆ ಬಂದಿತ್ತು ಕದನ ವಿರಾಮ ಇದ್ದಂಥ ಹಿನ್ನೆಲೆಯಲ್ಲಿ. ಈಗ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ವಿ ಯಾವ ರೀತಿ ಅಟ್ಯಾಕ್ ಮಾಡಲಾಗಿದೆ. US ಅಂಡ್ ಇರಾನ್ ವಾರ್ ಮತ್ತೊಮ್ಮೆ ಆರಂಭ ಆಗಿದೆ. US ಸುಮಾರು 140 ಕಡೆ ಇರಾನ್ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಇರಾನ್ ಅವ್ರು ಸುಮ್ಮನೆ ಇರ್ತಾರ? ಅವರು ಕೂಡ ಮಧ್ಯಪ್ರಾಚ್ಯದಲ್ಲಿ US ಮಿತ್ರ ರಾಷ್ಟ್ರಗಳು ಸೇನಾ ನೆಲೆಗಳು ಎಲ್ಲಿದ್ದಾವೆ ಅಲ್ಲೆಲ್ಲ ಕಡೆ ಅವರು ಕೂಡ ಅಟ್ಯಾಕ್ ಮಾಡಿದ್ದಾರೆ. ಅಮೆರಿಕ ಮೇಲಿನ ಪ್ರತೀಕಾರಕ್ಕೆ ಗಲ್ಫ್ ರಾಷ್ಟ್ರಗಳನ್ನ ಗುರಿಯಾಗಿಸಿದೆ. ಅಮೆರಿಕಕ್ಕಂತೂ ಗುಂಡೊಡೆಯಕ್ಕಾಗಲ್ಲ, ದೂರ ಇದೆ. ಸೊ ಹೀಗಾಗಿ ಅವರ ಸೇನಾ ನೆಲೆಗಳು ಎಲ್ಲಿದ್ದಾವೆ, ಅವರಿಗೆ ಯಾರೆಲ್ಲ ಸೇನಾ ನೆಲೆಗಳಿಗೆ ಆಶ್ರಯ ಕೊಟ್ಟಿದ್ದಾರೆ ಅಲ್ಲಿ ದಾಳಿ ಮಾಡ್ತಾ ಇದ್ದಾರೆ.